ನಮಸ್ಕಾರ. ಇವತ್ತು ಬೆಂಗಳೂರು ನಗರದಲ್ಲಿ ಈ ಒಂದು ನೀರಿನ ಕ್ಷಾಮ ಯಾವ ರೀತಿ ತೊಂದರೆಗೆ ಒಳಪಡ್ತಿದೆ ಅಂದರೆ, ಇಲ್ಲಿ ಮನುಷ್ಯರೇ ಅಂತಲ್ಲ, ಬೆಂಗಳೂರಿನಲ್ಲಿರ್ತಕ್ಕಂತಹ ಎಷ್ಟೋ ವನ್ಯಜೀವಿಗಳಿಗೆ, ಪಕ್ಷಿಗಳಿಗೂ ಸಹ ಈ ಒಂದು ತೊಂದರೆ ಆಗ್ತಾ ಇದೆ. ಸೊ ನಾವು ಇವಾಗ ನೋಡೋ ಪ್ರಕಾರ ಬೆಂಗಳೂರು ನಗರದಲ್ಲಿ ಸಾಧಾರಣವಾಗಿ ನಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳುವಂತಹ ಪಕ್ಷಿಗಳಾಗಿರ್ತಕ್ಕಂತಹ ಹದ್ದುಗಳಾಗಿರ್ಬೋದು, ಅಂದರೆ ನಾವು ಪೆರಿಯಾ ಕೈಟ್ ಅಂತ ಏನು ಹೇಳ್ತೀವಿ, ಆಮೇಲೆ ಕಾಗೆಗಳು, ಆಮೇಲೆ ಬಾರ್ಬಿಟ್ ಅಂತ ಹೇಳ್ತೀವಿ, ಆಮೇಲೆ ಮೈನಾ, ಆಮೇಲೆ ಬುಲ್ಬುಲ್ ಅನ್ನೋ ಸಣ್ಣ ಪಕ್ಷಿಗಳು, ಆಮೇಲೆ ಕೋಗಿಲೆನೂ ಸಹ ಒನ್ ಆಫ್ ದಿ ಇದರಲ್ಲಿ ಬರುತ್ತೆ. ಈ ಥರ ಕ್ಯಾಟಗರಿನಲ್ಲಿ ಇವಾಗ 38 ಪಕ್ಷಿಗಳನ್ನು ನಾವು ಎಂಡೇಂಜರಸ್, ಅಂದರೆ ಈ ಒಂದು ಅಳಿವಿನಂಚಿಗೆ ಈ ಪಕ್ಷಿಗಳು ಬರ್ತಾ ಇದ್ದಾವೆ ಅಂತ ನಾವು ಹೇಳ್ಬೋದು. ಕಾರಣಗಳು ಭಾಳಷ್ಟಿವೆ, ಆದರೆ ಒಂದು ಮುಖ್ಯ ಕಾರಣ ಏನಂದರೆ, ಬೆಂಗಳೂರು ನಗರೀಕರಣ ಆಗ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ಒಂದು ಎಫೆಕ್ಟು ಈ ಪಕ್ಷಿಗಳ ಮೇಲೆ ಅವಲಂಬಿತವಾಗ್ತಾ ಇದೆ. ಅವುಗಳಿಗೆ ಇಲ್ಲಿ ವಾಸಸ್ಥಾನ ತುಂಬ ತೊಂದರೆ ಆಗ್ತಾ ಇದೆ. ಇವತ್ತು ಬೆಂಗಳೂರು ನಮ್ಮ ಅರ್ಬನ್ ಮತ್ತು ರೂರಲ್ ಏರಿಯಾಗಳಲ್ಲಿ ಇವತ್ತು ಏನಾಗ್ತಿದೆ ಅಂದರೆ, ಸಂಪೂರ್ಣವಾಗಿ ಎಂಕ್ರೋಚ್ಮೆಂಟು, ಖಾಸಗೀಕರಣ, ಅಲ್ಲಿನ ಇವಾಗ ಡೆವಲಪ್ಮೆಂಟ್ಸ್ ಏನೇನು ಆಗ್ತಾ ಇದೆ, ಇದೆಲ್ಲವೂ ಸಹ ಅಲ್ಲಿರ್ತಕ್ಕಂತಹ ಎಷ್ಟೋ ಜನ್ರೇಷನ್ಸ್ಗಳಿಂದ ಈ ಪಕ್ಷಿಗಳು ವಾಸ ಮಾಡ್ಕೊಂಡು ಬಂದಿದೆ. ಬಟ್ ಆದರೆ ಇವತ್ತು ಆ ಪಕ್ಷಿಗಳು ಒಂದು ಅಳಿವಿನಂಚಿನ ಒಂದು ಸಿಚುವೇಶನ್ಗೆ ಯಾಕೆ ಬರ್ತಾ ಇದ್ದಾವೆ ಅಂದರೆ, ಮೂಲವಾಗಿ ನಮ್ಮ ಬೆಂಗಳೂರಿನ ಎಕೋಸಿಸ್ಟಮ್ ಚೇಂಜ್ ಆಗ್ತಾ ಇದೆ. ಇವು ನಾವು ಎಲ್ಲರೂ ಹೇಳ್ತೀವಿ ಗುಬ್ಬಚ್ಚಿಗಳು ನಮ್ಮನ್ನು ಬಿಟ್ಟೋಗಿದೆ ಅಂತ. ಗುಬ್ಬಚ್ಚಿಗಳ ಜೊತೆ ಇಂತಹ ಪಕ್ಷಿಗಳು ಸಹ ನಮ್ಮನ್ನು ಬಿಟ್ಟು ಹೋಗ್ತಾ ಇವೆ, ಅಳಿವಿನಂಚಿಗೆ ಬಂದಿದ್ದಾವೆ. ಅವುಗಳಿಗೆ ಈ ಟೆರಿಟರಿ ಬಿಟ್ಟು ಇವಾಗ ಆಹಾರನ ಹುಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ. ವೈಜ್ಞಾನಿಕವಾಗಿ ನಾವು ಹೇಳಬೇಕಾದ್ರೆ, ಇವತ್ತು ಬೆಂಗಳೂರು ನಗರನ ಸಂಪೂರ್ಣವಾಗಿ ಹಸಿರುಮಯ ಮಾಡೋದಕ್ಕೋಸ್ಕರ ಹೋಗಿ ಇವರು ಎಕ್ಸಾಟಿಕ್ ಮರಗಳನ್ನು ತೆಗೆದುಕೊಂಡು ಬಂದು ನಮ್ಮ ಬೆಂಗಳೂರನ್ನ ಬೇಗ ಗ್ರೀನರಿ ಮಾಡಬೇಕು ಅಂತ ಬಂದರು. ಆದರೆ ಎಕೋಸಿಸ್ಟಮ್ನಲ್ಲಿ ಏನು ವ್ಯತ್ಯಾಸ ಆಯಿತು ಅಂದರೆ, ಬೆಂಗಳೂರಿನಲ್ಲಿ ಇವಾಗ ತಾಪಮಾನ ಹೆಚ್ಚಾಗುವಂಥ ಸಂಭವಗಳು ಹೆಚ್ಚಾಗ್ತಾ ಇದೆ. ಕಾರಣ ಇಷ್ಟೇ, ಈ ಬೆಂಗಳೂರು ನಗರಕ್ಕೆ ಇವರು ತಂದಂತಹ ಎಕ್ಸಾಟಿಕ್ ಮರಗಳಾದ ಛತ್ರಿ ಮರ, ಈ ತಬೂಬಿಯಾ, ಟೋಕೋಮೋ, ಅತಿ ಬೇಗ ಸುಂದರವನ್ನಾಗಿಸ್ಬಿಡ್ಬೇಕು, ಬೆಂಗಳೂರು ನಗರನ ಹಸಿರುಮಯ ಮಾಡಿಸ್ಬಿಡ್ಬೇಕು ಅಂದ್ಬಿಟ್ಟು ಇವರು ಕಾಪರ್ ಪಾಡು, ಈ ಆಫ್ರಿಕನ್ ತುಲಿಪ್ಸು, ಸಿಂಗಪೂರ್ ಚೆರಿ, ಈ ಥರ ಭಾಳಷ್ಟು ನಮ್ಮ ದೇಶೀಯ ಗಿಡಗಳನ್ನೆಲ್ಲ ಕಡೆಗಣಿಸಿ ಇವರು ಏನು ಮಾಡಿದ್ರು, ಎಲ್ಲ ಇಂಥ ಮರಗಳನ್ನು ತೆಗೆದುಕೊಂಬಂದು ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲಂದರೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದರ ದುಷ್ಪರಿಣಾಮ ಇವತ್ತು ಏನಾಯಿತು ಅಂದರೆ, ಈ ನಮ್ಮ ದೇಶೀಯ ಮರಗಳು ಇದ್ದರೆ ಭೂಮಿಯ ಸತ್ವವನ್ನು ಇಟ್ಕೊಂಡು ಬೇರುಗಳು ಭೂಮಿಯಲ್ಲಿ ಆಳವಾಗಿ ಹೋಗಿ ನೀರನ್ನ ಶೇಖರಣೆ ಮಾಡಿಟ್ಕೊಳ್ತವೆ. ಬಟ್ ಆದರೆ ಈ ಮರಗಳು ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ನೀರನ್ನು ಹಿಂಗಕ್ಕೆ ಬಿಡೋದಿಲ್ಲ, ಅವು ಶೇಖರಣೆ ಮಾಡಿಟ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಹೆಚ್ಚಾಗಿ ಮಳೆಗಾಲ ಬಂದಾಗ ಈ ಟೊಳ್ಳು ಮರಗಳು ಗಾಳಿಗೆ ಕೆಳಗೆ ಬೀಳೋ ಚಾನ್ಸಸ್ ಇದ್ದಾವೆ. ಸೊ ಈ ರೀತಿ ಅವಘಡಗಳು ಬೆಂಗಳೂರು ನಗರದಲ್ಲಿ ಪ್ರತಿ ಸಾರಿ ಮಳೆ ಆದಾಗ ಈ ರೀತಿ ಆಗ್ತಾ ಇರುತ್ತೆ. ಮತ್ತೊಂದು, ಕಾಮಗಾರಿಗಳು ಬೆಂಗಳೂರು ನಗರದಲ್ಲಿ ಇವತ್ತು ರಸ್ತೆಗಳನ್ನೆಲ್ಲ ಕಾಂಕ್ರೀಟೀಕರಣ ಮಾಡಿಬಿಟ್ಟು ನೀರನ್ನ ಭೂಮಿಯೊಳಗೆ ಹಿಂಗದೇ, ಅದೊಂದು ನಾವು ಮಾಡಿದಂಥ ದೊಡ್ಡ ತಪ್ಪು. ಇವತ್ತು ಈ ಒಂದು ಎಕ್ಸಾಟಿಕ್ ಮರಗಳಲ್ಲಿ ಈ ನಮ್ಮ ದೇಶೀಯ ಪಕ್ಷಿಗಳು ಕಣ್ಮರೆ ಆಗೋದಕ್ಕೆ ಮುಖ್ಯ ಕಾರಣ, ಅವುಗಳು ಬಂದು ಇಂಥ ಮರಗಳಲ್ಲಿ ಗೂಡು ಕಟ್ಟಲ್ಲ, ಅವುಗಳಿಗೆ ಆಹಾರ ಸಿಗ್ತಾ ಇಲ್ಲ. ಇವೆಲ್ಲದರ ಒಂದು ಪರಿಣಾಮ ಇವತ್ತೇನಾಗ್ತಿದೆ, 38 ಪಕ್ಷಿಗಳು ಬೆಂಗಳೂರು ನಗರವನ್ನು ಬಿಟ್ಟು ವಲಸೆ ಆಚೆ ಹೋಗ್ತಾ ಇದ್ದೀವಿ. ನೀವೆಲ್ಲ ಅಂದ್ಕೊಂಬಿಡ್ಬೋದು, ಯಾರಪ್ಪ ಇದು 38 ಪಕ್ಷಿಗಳನ್ನು ನಾವೇ ನೋಡಿಲ್ಲ, ಇವನು ಹೆಂಗೆ ನೋಡ್ಬಿಟ್ಟ, ಹಾಗೆ ಹೀಗೆ ಅಂತ. ಪರಿಸರದಲ್ಲಿ ದಿನನಿತ್ಯ ಇದರ ಬಗ್ಗೆ ಭಾಳಷ್ಟು ಹೋರಾಟಗಳನ್ನು ನಾವು ಮಾಡ್ತಾ ಇರ್ತೀವಿ. ಪ್ಲಸ್ ಪ್ರಾಣಿ ಪಕ್ಷಿಗಳನ್ನು ದಿನನಿತ್ಯ ಸಂರಕ್ಷಣೆ ಮಾಡ್ತಾ ಇರುವಾಗ ಇಂತಹ ಪಕ್ಷಿಗಳು ಇವತ್ತು ಬೆಂಗಳೂರು ನಗರದಲ್ಲಿ ಕಣ್ಮರೆಯಾಗ್ತಿದ್ದಾವೆ. ನಾವು ಏನು ಈ ಒಂದು ನಮ್ಮ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ವಿ, ಇವತ್ತು ಕಾಂಕ್ರೀಟೀಕರಣ ಸಿಟಿ ಮಾಡಿ ಸಂಪೂರ್ಣವಾಗಿ ಬೆಂಗಳೂರನ್ನ ಹಾಳು ಮಾಡ್ಕೊಳ್ತಾ ಇದ್ವಿ. ಬೆಂಗಳೂರಿನ ಎಕೋಸಿಸ್ಟಮ್ ಹಾಳಾಗ್ತಿದೆ. ಭೂಮಿಯಲ್ಲಿ ಫಲವತ್ತಾದಂಥ ಮಣ್ಣಿಲ್ಲ, ಅದರಲ್ಲಿ ಬೇಕಾಗುವಂಥ ಖನಿಜಗಳಿಲ್ಲ. ಇವತ್ತು ಅದೇ ಮಣ್ಣಲ್ಲಿ ಒಂದು ಗೊಬ್ಬರದ ಹುಳ ಸಹ ನಮಗೆ ಸಿಗ್ತಾ ಇಲ್ಲ.
ಇಂಥ ಒಂದು ವಿಪರ್ಯಾಸ ಪರಿಸ್ಥಿತಿ ಇವತ್ತು ಬೆಂಗಳೂರು ನಗರಕ್ಕೆ ಒದಗಿ ಬಂದಿದೆ. ಇಂಥ ಪಕ್ಷಿಗಳು ನಾಳೆ ದಿವಸ ಕಣ್ಮರೆಯಾದರೆ ಇಲ್ಲಿ ಯಾವುದೇ ಮರಗಳಿಗೆ ಜೀವವಿಲ್ಲ. ಯಾಕಂದರೆ ಮರಗಳ ಜೊತೆಗೆ ಪಕ್ಷಿಗಳ ಒಡನಾಟ ಭಾಳಷ್ಟು ಇದೆ. ಎಕೋಸಿಸ್ಟಮ್ನಲ್ಲಿ ನಾವು ನೋಡೋಕ್ಕೆ ಹೋದರೆ ಒಂದಕ್ಕೊಂದು ಅವಲಂಬಿತವಾಗಿದೆ. ಇವತ್ತು ನಾವು ಹೇಳ್ಬೋದು 3 ಥರದ ಎಕೋಸಿಸ್ಟಮ್ ನಾವು ಜೀವನ ಮಾಡ್ತಾ ಇದ್ದೀವಿ. ಈ ಭೂಮಿ ಮೇಲೆ 3 ಥರದ ಎಕೋಸಿಸ್ಟಮ್ ಇದೆ. ಒಂದು ಪ್ರಾಣಿಗಳದ್ದೇ ಆದಂಥ ಒಂದು ಎಕೋಸಿಸ್ಟಮ್ ಇದೆ, ಈ ಒಂದು ಅಟ್ಮಾಸ್ಫಿಯರ್ದೇ ಒಂದು ಎಕೋಸಿಸ್ಟಮ್ ಇದೆ. ಆಮೇಲೆ ಮನುಷ್ಯ ತಾನು ಬದುಕುವ ರೀತಿಯಲ್ಲೂ ಒಂದು ಎಕೋಸಿಸ್ಟಮ್ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಇವೆಲ್ಲದರನ್ನು ಪರಿಗಣನೆಗೆ ತೆಗೆದುಕೊಂಡು ಇವತ್ತು ನಾನು ಅದನ್ನೇ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತಾ ಇರೋದು. ದಯವಿಟ್ಟು ನಮ್ಮ ಮೂಲ ಪಕ್ಷಿಗಳನ್ನು ಉಳಿಸಿಕೊಳ್ಬೇಕಾದ್ರೆ ಇವತ್ತು ಬೆಂಗಳೂರು ನಗರನ ನಾವು ಹಸಿರೀಕರಣ ಮಾಡಲೇಬೇಕಾಗಿದೆ. ಅದು ನಮ್ಮ ದೇಶೀಯ ಮರಗಳಿಂದ ಮಾತ್ರ ಇದು ಸಾಧ್ಯ. ದೇಶೀಯ ಮರಗಳನ್ನು ಹಾಕೋದ್ರಿಂದ ಇವು ಮುಂದಿನ ಜನಾಂಗದ ಮಕ್ಕಳಿಗೆ ಅತಿ ಹೆಚ್ಚು ಆಯುಸ್ಸನ್ನು ಅಭಿವೃದ್ಧಿ ಮಾಡ್ತವೆ. ಇಲ್ಲ ಅಂದರೆ ನಾವು ದಿನನಿತ್ಯ ಇದೇ ಪೊಲ್ಯೂಷನಲ್ಲಿ ಸಾಯಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಕಾಯಿಲೆಗಳಿಗೆ ಮನುಷ್ಯ ತುತ್ತಾಗ್ತಾನೆ. ಪರಿಸರದಕ್ಕಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಈ ಭೂಮಿ ಪರಿಸರನ ನಾವು ಎಷ್ಟು ಚೆನ್ನಾಗಿ ಉಳಿಸ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ನಮಗೆ ನೀರು ಸಹ ಸಿಗುತ್ತೆ. ಇವತ್ತು ಕಾವೇರಿ ಕಣಿವೆಯಲ್ಲೂ ಸಹ ನೀರು ಬತ್ತಿ ಹೋಗ್ತಾ ಇದೆ. ಅಲ್ಲೂ ಸಹ ಪರಿಸರಕ್ಕೆ ಭಾಳಷ್ಟು ಹಾನಿಕಾರಕ ಅವಘಡಗಳು ಆಗ್ತಾ ಇದ್ದಾವೆ. ಇವೆಲ್ಲದರನ್ನು ನಾವು ನೋಡಿಕೊಂಡು ಈ 38 ಪಕ್ಷಿ ಪ್ರಭೇದಗಳನ್ನು ನಾವು ಗುರುತಿಸಿದ್ದೀವಿ. ದಯವಿಟ್ಟು ನೀವು ಇದರ ಬಗ್ಗೆ ಗಮನ ಹರಿಸಿ. ಇವು ನಮ್ಮ ಸುತ್ತಮುತ್ತಲೇ ಹಾರುವಂಥ 38 ವಿವಿಧ ಜಾತಿಯ ಪಕ್ಷಿಗಳು ನಮ್ಮೊಡನೆಗೆ